ಪವಿತ್ರ ಬಂಧನ ಸೀರಿಯಲ್ದು ಪ್ರೊಮೋ ನೋಡ್ತಾ ಇದೆ. ಆಬ್ವಿಯಸ್ಲಿ ಸ್ಟೋರಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಹೀರೋ ಕೂಡ ವೆರಿ ಹ್ಯಾಂಡ್ಸಮ್, ಹೀರೋಯಿನ್ ಕೂಡ ಸೂಪರ್ ಕ್ಯೂಟ್. ಬಟ್ ವಾಟ್ ಕಾಟ್ ಮೈ ಅಟೆನ್ಷನ್ ವಾಸ್ ದಿ ಹೀರೋಸ್ ಮದರ್. ಅವ್ರ ಸಾರೀಸು, ಅವ್ರ ಜ್ಯುವೆಲರಿ, ಆಕ್ಸೆಸರೀಸು, ಸ್ಟೈಲಿಂಗು, ಎವ್ರಿಥಿಂಗ್ ಈಸ್ ಸೋ ಎಲಿಗೆಂಟ್. ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಗ್ರೇಸು, ಡಿಗ್ನಿಟಿ, ದ ವೇ ಶಿ ಕ್ಯಾರೀಸ್ ಹರ್ ಸೆಲ್ಫ್, ಜಸ್ಟ್ ವಾವ್. Honestly, overall, I'm a fan of how she has been portrayed in the serial. ಇನ್ನು ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಮ್ಮ ಮಗನ ಕೆಮಿಸ್ಟ್ರಿ. ಆ್ಯಕ್ಚುಲಿ ನನಗೆ ಹೀರೋ ಹೀರೋಯಿನ್ ಕೆಮಿಸ್ಟ್ರಿಗಿಂತ ಇವರಿಬ್ಬರು ಬಾಂಡಿಂಗೇ ಜಾಸ್ತಿ ಇಷ್ಟ ಆಗಿದ್ದು. ಮೋಸ್ಟ್ಲಿ ಇವಾಗ ನನಗೆ ಮಗ ಆಗಿರೋದ್ರಿಂದ ನನಗೆ ಈ ಥರ ಅಮ್ಮ ಮಗನ ಬಾಂಡಿಂಗ್ಸ್ ಎಲ್ಲ ನೋಡಿದರೆ ಹಾರ್ಟ್ ಟಚ್ ಆಗಿಬಿಡುತ್ತೆ. ಅದರಿಂದಾಗಿ ಇದು ಇಷ್ಟ ಆಯಿತು ಜಾಸ್ತಿ ಅನಿಸುತ್ತೆ. ಇವರಿಬ್ಬರು ಬಾಂಡಿಂಗ್ ಸೀನ್ಸ್ ನೋಡಿದಾಗ ದೇ ಮೇಕ್ ಮಿ ಮ್ಯಾನಿಫೆಸ್ಟ್ ಸಮಥಿಂಗ್ ಫಾರ್ ಮೈ ಓನ್ ಫ್ಯೂಚರ್. ಇನ್ನೊಂದು 20 ವರ್ಷ ಆದಮೇಲೆ ನನ್ನ ಮಗ ಕೂಡ ಸೂಪರ್ ಹ್ಯಾಂಡ್ಸಮ್ ಆಗಿ ತುಂಬ ಕೈಂಡು, ರೆಸ್ಪೆಕ್ಟ್ಫುಲ್ ಆಗಿರಬೇಕು. ಎಷ್ಟು ದೊಡ್ಡವನಾದರೂ ಅಮ್ಮ ಅನ್ನೋ ಪ್ರೀತಿ ಯಾವತ್ತೂ ಕಡಿಮೆ ಆಗಬಾರ್ದು. ನಾನು ಕೂಡ ಅವಳ ಥರನೇ ತುಂಬ ಕ್ಲಾಸಿಯಾಗಿ, ಕಾನ್ಫಿಡೆಂಟ್ ಆಗಿರಬೇಕು, ಜಸ್ಟ್ ಲೈಕ್ ದಟ್ ಕ್ಯಾರೆಕ್ಟರ್. ಮತ್ತು ದೇವರಿನ ಸ್ವಲ್ಪ ಜಾಸ್ತಿ ಆಶೀರ್ವಾದ ಮಾಡಿದರೆ ಪವಿತ್ರ ಥರ ಸೊಸೆ ಸಿಗಬೇಕು. ನನ್ನ ಮಗನಿಗೋಸ್ಕರ ಏನೆಲ್ಲ ಮಾಡೋಳು, ಅವಳ ಥರ ತುಂಬ ಪ್ರೀತಿ ಮಾಡೋಳು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಮ್ಮ ಮಗನ ದೂರ ಮಾಡ್ದಲೆ ಅಮ್ಮ ಮಗನ ಸೇರಿಸ್ಲಿಕ್ಕೆ ತುಂಬ ಕಷ್ಟಪಡೋಳು. ಈ ಥರ ಸಿಕ್ಕಿದ್ರೆ ನೋಡು ತುಂಬ ಚೆನ್ನಾಗಿರುತ್ತೆ. ನಾನು ಮೊನ್ನೆ ಈ ಸೀರಿಯಲ್ನೇ ಟ್ರೋಲ್ ಮಾಡ್ತಾ ಇದ್ದೆ, ವ್ರತದ ಸೀನ್ ಇಟ್ಕೊಂಡು. ಏನಾದರೂ ಈ ಥರ ಆಗುತ್ತೆ ಅಂತಂದ್ರೆ ನಾನೇ ತಿಂಗಳಿಗೆ ಒಂದ್ಸಲ ಆ ಥರ ವ್ರತ ಮಾಡೋದಕ್ಕೂ ರೆಡಿ ಆಗಿದ್ದೀನಿ.